बेळगाव जिल्ह्यात सायबर गुन्ह्यांमध्ये म्यूल अकाउंटचा वापर वाढत असल्याचे उघड झाले आहे. या पार्श्वभूमीवर डीजीपी सीआयडी कार्यालयाकडून जिल्ह्यात एकूण 1400 संशयास्पद बँक खाते ओळखण्यात आल्याची माहिती जिल्हा पोलीस अधीक्षक के रामराजन यांनी दिली. सोमवारी बेळगाव येथे पत्रकार परिषदेत ते बोलत होते. ಸೈಬರ್ ಕ್ರೈಮ್ ಕೇಸಲ್ಲಿ ಪರ್ಟಿಕ್ಯುಲರ್ಲಿ ಯಾವುದೇ ಒಂದು ಸೈಬರ್ ಸ್ಪೇಸನ್ನು ಯೂಸ್ ಮಾಡಿಕೊಂಡು ಅಪರಾಧ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ನಮಗೆಲ್ಲರಿಗೂ ಗೊತ್ತಿರುವಂಗೆ ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಂದ್ರೆ ಮಾಡ್ತಾ ಇದ್ದಾರೆ, ಇಲ್ಲ ಜಾಬ್ ಫ್ರಾಡ್ ಅಂದ್ರೆ ಮಾಡ್ತಾ ಇದ್ದಾರೆ, ಡಿಜಿಟಲ್ ಅರೆಸ್ಟ್ ಅಂದ್ರೆ ಮಾಡ್ತಾ ಇದ್ದಾರೆ. ಇದು ಎಲ್ಲದಕ್ಕೆ ಹಿನ್ನೆಲೆಯಲ್ಲಿ ಬ್ಯಾಕ್ಗ್ರೌಂಡ್ ನಾವು ನೋಡುವ ಸಂದರ್ಭದಲ್ಲಿ 2-3 ಥಿಂಗ್ಸ್. ಒಂದು ಕಾಲ್ ಫಸ್ಟ್ ಬರ್ತದೆ, ದೇರ್ ಶುಡ್ ಬಿ ಅ ಸಿಮ್, ದೇರ್ ಶುಡ್ ಬಿ ಅ ನಂಬರ್, ವಾಟ್ಸಪ್ ಕಾಲ್ ಇರಬಹುದು, ಇಲ್ಲ ಟೆಲಿಗ್ರಾಮ್ ಕಾಲ್ ಇರಬಹುದು. ಮೋಸ್ಟ್ ಆಫ್ ದ ಟೈಮ್ ಇಲ್ಲಿ ಲ್ಯಾಂಡ್ ಆಗುತ್ತದೆ. ಲ್ಯಾಂಡ್ ಆದ ನಂತರ ಇವರಿಗೆ ಯಾವುದೋ ಒಂದು ಅಕೌಂಟಲ್ಲಿ ಡೆಪಾಸಿಟ್ ಮಾಡಿ ಅಂದರೆ ಹೇಳ್ತಾರೆ. ಅದು ಯಾವ ಅಕೌಂಟ್ ಅಂದರೆ ನಾವು ಚೆಕ್ ಮಾಡೋಕ್ಕೆ ಶುರುವಾಗ ಮೋಸ್ಟ್ ಆಫ್ ದೀಸ್ ಅಕೌಂಟ್ಸ್ ಆರ್ ಇಂಡಿಯನ್ ಅಕೌಂಟ್ಸ್. ಇದರ್ ನಮ್ಮ ರಾಜ್ಯದಲ್ಲಿ ಇರಬಹುದು, ಇಲ್ಲ ಬೇರೆ ರಾಜ್ಯಗಳಲ್ಲಿ ಇರಬಹುದು. ಅದಕ್ಕೆ ಯಾರೋ ಒಬ್ಬರು ಓನರ್ ಇರ್ತಾರೆ, ಅಕೌಂಟ್ ಹೋಲ್ಡರ್ ಅಂದರೆ ಒಬ್ಬರು ಇರ್ತಾರೆ. ಸೊ ಇದರಲ್ಲಿ ಈ ಅಕೌಂಟ್ ಹೋಲ್ಡರ್ ಇರುವುದು ಮ್ಯೂಲ್ ಅಕೌಂಟ್ ಅಂತ ಹೇಳ್ತೀವಿ. ಆ ಅಕೌಂಟ್ ಹೋಲ್ಡರ್ ಯಾವುದೋ ಒಂದು ಹಳ್ಳಿಯಲ್ಲಿ ಏನು ಕೆಲಸನೇ ಗೊತ್ತಿರಲ್ಲದೆ ಇರುವರು ಅವರ ಅಕೌಂಟನ್ನು ಸೈಬರ್ ಫ್ರಾಡ್ಸ್ಟರ್ ಪರ್ಚೇಸ್ ಮಾಡ್ತಾರೆ. 2,000ಕ್ಕೋ 3,000ಕ್ಕೋ ಅಕೌಂಟನ್ನು ಪರ್ಚೇಸ್ ಮಾಡಿ ಆ ಅಕೌಂಟ್ಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಬೇರೆ ಬೇರೆ ಅಕೌಂಟ್ಗಳಿಗೆ ಚೇಂಜ್ ಮಾಡ್ಕೊಳ್ತಾರೆ, ಇಲ್ಲ ಬೇರೆ ರೀತಿಯಲ್ಲಿ ಬಿಟ್ಕಾಯಿನ್ ಇಂತಾಗ ಚೇಂಜ್ ಮಾಡ್ಕೊಳ್ತಾರೆ. ಬಟ್ ಫಸ್ಟ್ ಟ್ರಾನ್ಸಾಕ್ಷನ್ ವಿಕ್ಟಿಮ್ ಅಕೌಂಟ್ಲಿಂದ ಇನ್ನೊಂದು ಅಕೌಂಟ್ಗೂ ಹೋಗಬೇಕಾ. ಸೊ ಇದರಲ್ಲಿ ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾ ಇದ್ದೀವಿ. ಇದೇ ನಮ್ಮ ರಾಮನಗರ ಜಿಲ್ಲೆ ಚನ್ನಪಟ್ಟಣದಲ್ಲಿ ಜನ್ಧನ್ ಅಕೌಂಟ್ ಅಂದರೆ ಒಂದು ಅಕೌಂಟ್ ಇರ್ತದೆ. ಅವ್ರಿಗೆ ಅಕೌಂಟ್ ಓಪನ್ಗೆ ಹಣಕಾಸಿಲ್ಲ, 0 ಬ್ಯಾಲೆನ್ಸಲ್ಲಿ ಅಕೌಂಟ್ ಮಾಡಬೇಕಂದ್ರೆ ಅಕೌಂಟನ್ನು ಓಪನ್ ಮಾಡ್ತಾರೆ. ಆ ಅಕೌಂಟಲ್ಲಿ 1.5 ಕೋಟಿ ಟ್ರಾನ್ಸಾಕ್ಷನ್ ಆಗುತ್ತದೆ. ನಾವು ಬ್ಯಾಕ್ಗ್ರೌಂಡ್ ವೆರಿಫೈ ಮಾಡಿ ಚೆಕ್ ಮಾಡುವಾಗ ಇಟ್ ವಾಸ್ ಅ ಸೈಬರ್ ಫ್ರಾಡ್ಸ್ಟರ್ ಯೂಸ್ ಮಾಡ್ತಾ ಇದ್ದಾರೆ. ಈ ಅಕೌಂಟ್ ಹೋಲ್ಡರ್ ಒಂದು 3,000ಕ್ಕೋ 5,000ಕ್ಕೋ ಅಕೌಂಟನ್ನು ಇನ್ನೊಬ್ಬರಿಗೆ ಕೊಟ್ಬಿಟ್ಟಿದ್ದಾರೆ. ಇದೇ ರೀತಿಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಕಾಲೇಜ್ ಹುಡುಗರ ಕಡೆಯಿಂದ ಅವ್ರ ಅಕೌಂಟನ್ನು ಓಪನ್ ಮಾಡಿ ಸೈಬರ್ ಫ್ರಾಡ್ಸ್ಟರ್ಗೆ ಕೊಡೋದು, ಇಲ್ಲ ರೈತರು ಯಾರು ಗೊತ್ತಿಲ್ಲದೆ ಓದದೇ ಇರುವವರು ಅವ್ರ ಅಕೌಂಟ್ ಡೀಟೇಲ್ಸ್ ಮತ್ತು ಫೋನ್ ನಂಬರ್ ಡೀಟೇಲ್ಸ್, OTP ಡೀಟೇಲ್ಸನ್ನು ಇನ್ನೊಬ್ಬರಿಗೆ ಕೊಡೋದು, ಇಂಥ ಮಾಡಿಕೊಂಡು ಸೈಬರ್ ಫ್ರಾಡ್ಸ್ಟರ್ಗೆ ಈಗ ಸಹಕಾರ ಮಾಡ್ತಾ ಇದ್ದಾರೆ. ಇದನ್ನು ತಡೆಗಟ್ಟುವುದಕ್ಕೆ ನಮ್ಮ ರಾಜ್ಯದಲ್ಲಿ DGCID ಪರ್ಟಿಕ್ಯುಲರ್ಲಿ ನಮ್ಮ ಎಕನಾಮಿಕ್ ಅಫೆನ್ಸಸ್ ಮತ್ತು ಸೈಬರ್ ಅಫೆನ್ಸಸ್ಸನ್ನು ನೋಡ್ತಾ ಇರುವ ನಮ್ಮ DG ಸೈಬರ್ ಯಾರ್ಯಾರು ಇಂಥಾಗ ಸಹಕಾರ ಮಾಡ್ತಾರೋ ಅವ್ರ ಮೇಲ್ಗಡೆನೂ ಕೇಸ್ ಮಾಡೋಣ ಅಂದ್ರೆ ಚೆಕ್ ಮಾಡಿದ್ದೀವಿ. ಡಿಜಿಟಲ್ ಡೇಟಾಬೇಸಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲಿ ಎಲ್ಲ ಇಂಥಾಗ ಸೈಬರ್ ಫ್ರಾಡ್ ಮಾಡ್ತಾ ಇದ್ದು ಅಕೌಂಟ್ ಫಸ್ಟ್ ಲೇಯರ್ ಅಂದರೆ ಹೇಳ್ತೀವಿ. ವಿಕ್ಟಿಮ್ ಕಡೆಯಿಂದ ಫಸ್ಟ್ ಅಕ್ಯೂಸ್ಡ್ ಯಾವ ಅಕೌಂಟ್ಗೆ ಹೋಗಿದೋ ಆ ಅಕೌಂಟ್ ಒಂದು ವೇಳೆ ನಮ್ಮ ರಾಜ್ಯದಲ್ಲಿ ಇರ್ತಂದ್ರೆ ಅವರೂ ಕೂಡ ಇದರಲ್ಲಿ ಅಕ್ಯೂಸ್ಡ್ ಆಗ್ತಾ ಅಂದರೆ ಅವರ ಮೇಲ್ಗಡೆ ಕೇಸನ್ನು ದಾಖಲು ಮಾಡಬೇಕು. ಅವರು ಹೆಂಗೆ ಇನ್ನೊಬ್ಬರಿಗೆ ಅಕೌಂಟ್ ಹೆಸರನ್ನು ಮಾರಾಟ ಮಾಡಿದ್ದಾರೆ, ಕೆಲವೊಂದು ಸಾರಿ ಮಾರಾಟ ಮಾಡಿರ್ತಾರೆ, ಅದನ್ನು ಚೆಕ್ ಮಾಡಿ ನಾವು ಕೇಸ್ ಮಾಡೋ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇದು ಬರೋ ಮುಂದೆ 3 ಕಡೆ ನಾವು ಅಕೌಂಟನ್ನು ಫ್ರಾಡ್ಸ್ಟರ್ಸ್ ಇಲ್ಲಿ ಬಂದು ಲೋಕಲ್ ಜನರಿಗೆ 2,000, 5,000, 10,000 ಕೊಟ್ಟು ಅಕೌಂಟ್ ಡೀಟೇಲ್ಸನ್ನು ಪರ್ಚೇಸ್ ಮಾಡಿರೋದು ಕಂಡು ಬಂದಿದೆ. ಒಂದು ನಮ್ಮ ನಿಪ್ಪಾಣಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ವ್ಯಕ್ತಿ ಈಗ ಅವನು ಅರೆಸ್ಟ್ ಮಾಡಬೇಕಾಯ್ತು, ಅದಕ್ಕೆ ಅವನು ಡೀಟೇಲನ್ನು ಕೊಡ್ತಾ ಇಲ್ಲ. ಲೋಕಲ್ ಜನ ಪರಿಚಯ ಮಾಡಿಕೊಂಡು ಟೀ ಶಾಪ್ ಮತ್ತು ಎಲ್ಲೆಲ್ಲ ಸಣ್ಣ ಪುಟ್ಟ ಕಿರಾಣಿ ಅಂಗಡಿ ಕಡೆ ನಿಂತ್ಕೊಂಡು ಒಂದು 5 ಜನ ಕಡೆಯಿಂದ ಸುಮಾರು ಒಂದು 14 ಅಕೌಂಟನ್ನು ಓಪನ್ ಮಾಡಿರ್ತಾನೆ. ಶುಭಮ್, ಅಮಿತ್, ರಾಹುಲ್, ಶಿವಾಜಿ, ಅಕ್ಷಯ್, ಗಂಜನ್ ಇಂಥಾಗ ಒಂದು 5 ಜನ ನಿಪ್ಪಾಣಿಯಲ್ಲಿ ಇವರ ಕಡೆಯಿಂದ ಒಂದು 2,000-5,000 ಅಕೌಂಟನ್ನು ಒಂದು ವ್ಯಕ್ತಿ ಪರ್ಚೇಸ್ ಮಾಡ್ತಾನೆ. ಆ ವ್ಯಕ್ತಿ ಸೈಬರ್ ಫ್ರಾಡ್ಸ್ಟರ್ಗೆ ಈ ಅಕೌಂಟನ್ನು ಕೊಡ್ತಾನೆ. ಯಾವುದೇ ಮೋಸ ಆಗುವ ಹಣ ಈ ಅಕೌಂಟ್ಗೆ ಬರ್ತದೆ, ಇಲ್ಲಿಂದ ಬೇರೆ ಕಡೆ ಹೋಗ್ತದೆ. ಇದಕ್ಕೆ ಸಹಕಾರ ಮಾಡಿರೋರು ನಿಪ್ಪಾಣಿಯಲ್ಲಿ ಇರೋ ಒಂದು 5 ಜನ. ಈಗ ಅವರ ಮೇಲ್ಗಡೆನ ಕೇಸನ್ನು ಕೂಡ ದಾಖಲು ಮಾಡಿ ಅವರ ಪಾತ್ರ ಯಾವುದು ಇದೆ ಅಂದರೆ ಚೆಕ್ ಮಾಡ್ತಾ ಇದ್ದೀವಿ. ಈ ಕೇಸಲ್ಲಿ ಈ ಅಕೌಂಟ್ 14 ಅಕೌಂಟಲ್ಲಿ ಸುಮಾರು 46,12,000 ರೂಪಾಯಿ ಟ್ರಾನ್ಸಾಕ್ಷನ್ ಆಗಿದೆ. ಇದು ಸಂಪೂರ್ಣವಾಗಿ ಫ್ರಾಡ್ ಆಗಿರೋ ಮನಿ. ಯಾರೋ ಎಲ್ಲಿಯೋ ಒಬ್ಬರನ್ನು ಮೋಸ ಮಾಡಿ ನಿಪ್ಪಾಣಿಯಲ್ಲಿರುವ 5 ಜನರು ಅವರು ಓಪನ್ ಕೊಟ್ಟಿರುವ ಅಕೌಂಟ್ಗೆ ಹಣವನ್ನು ಇಲ್ಲಿ ಕಳಿಸಿ ಇಲ್ಲಿಂದ ಬೇರೆ ಬೇರೆ ಅಕೌಂಟ್ ಮತ್ತು ಬಿಟ್ಕಾಯಿನ್ಗಳಿಗೆ ಕಳಿಸಿ ಸೈಬರ್ ಫ್ರಾಡ್ಸ್ಟರ್ ಅದನ್ನು ವಿತ್ಡ್ರಾ ಮಾಡಿರ್ತಾರೆ. ಇದೇ ರೀತಿಯಲ್ಲಿ
ಚಿಕ್ಕೋಡಿ ಮತ್ತು ರಾಮದುರ್ಗನಲ್ಲಿ ಅಲ್ಲಿ ಕೂಡ ಪಾಸ್ಬುಕ್ ಅಕೌಂಟು ಮತ್ತು ಬ್ಯಾಂಕ್ ಅಕೌಂಟ್ ಡೀಟೇಲನ್ನು ಸಂಪೂರ್ಣವಾಗಿ ಪರ್ಚೇಸ್ ಮಾಡಿರೋದು ಕಂಡುಬಂದಿದೆ. ಚಿಕ್ಕೋಡಿಯಲ್ಲಿ ಕೆರೂರು ವಿಲೇಜಲ್ಲಿ ಸಿದ್ದು ಬಾಳಪ್ಪ ಮತ್ತು ಕುಲ್ದೀಪ್ ಭಗವಂತ್ ಬೈಲೆ 15 ಅಕೌಂಟು 3 ಜನನು ಸೇರಿ 15 ಅಕೌಂಟ್ ಓಪನ್ ಮಾಡಿ 15 ಅಕೌಂಟನ್ನು ಫ್ರಾಡ್ಸ್ಟರ್ಗೆ ಮಾರಾಟ ಮಾಡಿರೋದು ಕಂಡು ಬಂದಿರ್ತದೆ. ಸೊ ಇದಕ್ಕೆ ಒಂದು ಮಿನಿಮಮ್ ಒಂದು 2,000 5,000 ಅಂದರೆ ಇವರು ಅಕೌಂಟನ್ನು ಮಾರಾಟ ಮಾಡಿಬಿಟ್ಟಿದ್ದಾರೆ. ಈಗ ಫ್ರಾಡ್ಸ್ಟರ್ಸ್ ಈ 15 ಅಕೌಂಟಲ್ಲಿ 42,13,000 ರೂಪಾಯಿ ಸೈಬರ್ ಮೋಸ ಮಾಡಿ ಈ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿ ಅದಾದಮೇಲೆ ಬೇರೆ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿರೋದು ಕಂಡು ಬಂದಿರ್ತದೆ. ಅದೇ ರೀತಿಯಲ್ಲಿ ರಾಮದುರ್ಗ ಸಬ್ ಡಿವಿಷನ್ ಸೂರ್ಯಬಾಣಿ ಏರಿಯಾನಲ್ಲಿ ಮಣಿಗಾಲ್ ವಿಲೇಜ್ ಅಲ್ಲಿ ಕೂಡ ಇಂತಾಗ ಅಕೌಂಟ್ ಟ್ರಾನ್ಸ್ಫರ್ ಆಗಿರೋದು ಕಂಡು ಬಂದಿದೆ. ಅಶ್ವಕ್ ಹುಸೈನ್ ಸಾಬ್ ಸೂರಕೋಡ್ ಇವನು ಒಂದು 4 ಅಕೌಂಟನ್ನು ಓಪನ್ ಮಾಡಿ ಕೊಟ್ಟಿರ್ತಾನೆ. ಅದರಲ್ಲಿ 14 ಲಕ್ಷ ಮಾನಿಟರಿ ಟ್ರಾನ್ಸಾಕ್ಷನ್ ಆಗಿರೋದು ಕಂಡು ಬಂದಿದೆ. ಸೊ ಈಗ ಸಾರ್ವಜನಿಕರಿಗೆ ನಾವು ಹೇಳೋದು ಒಂದೇ ಒಂದು, ಯಾವುದೇ ಕಾರಣಕ್ಕೂ ನಿಮ್ಮ ಅಕೌಂಟ್ ಕ್ರಿಡೆನ್ಷಿಯಲ್ಸನ್ನು ಇನ್ನೊಬ್ಬರಿಗೂ ಕೊಡೋಕ್ಕೆ ಹೋಗಬೇಡ. ಎಷ್ಟು ಹಣ ಕೊಡ್ತಾರೆ ಅಂದರೆ ಕೊಡೋಕ್ಕೆ ಹೋಗಬೇಡ. ಮುಂದಿನ ದಿವಸಗಳಲ್ಲಿ ನಿಮಗೆ ಅಕೌಂಟ್ ಓಪನ್ ಮಾಡೋದಕ್ಕೆ ಕಷ್ಟ ಆಗುತ್ತದೆ ಮತ್ತು ನಿಮ್ಮ ಅಕೌಂಟನ್ನು ಬ್ಲಾಕ್ ಮಾಡ್ತೀವಿ, ಬ್ಲ್ಯಾಕ್ ಮಾರ್ಕ್ ಆಗುತ್ತದೆ, ನೀವು ಲೋನ್ ತೊಗೊಳ್ಳೋದಕ್ಕೆ ಕಷ್ಟ ಆಗುತ್ತದೆ ಮತ್ತು ಯಾವುದೇ ಟ್ರಾನ್ಸಾಕ್ಷನ್ ನೀವು ಮಾಡ್ತೀರ ಅಂದರೆ ಇಶ್ಯೂ ಆಗುತ್ತದೆ. ಅದು ಮಾತ್ರ ಅಲ್ಲ, ಇಲ್ಲಿ ಪ್ರತಿಯೊಂದು ಅಕೌಂಟಕ್ಕೂ ಫ್ರಾಡ್ ಆಗಿರೋ ಮನಿ ಬಂದಿರ್ತದೆ, ಅದಕ್ಕೆ ನೀವು ಜವಾಬ್ದಾರಿ ಆಗ್ತೀರಿ ಮತ್ತು ವಿಚಾರಣೆಯಲ್ಲಿ ನೀವು ಭಾಗವಹಿಸಬೇಕಾಗುತ್ತದೆ, ಕೋರ್ಟ್ಗೆ ಬರಬೇಕಾಗುತ್ತದೆ. ಕೋರ್ಟಲ್ಲಿ ನೀವು ಹೆಂಗೆ ಕೊಟ್ಟಿದ್ದೀರ ಅಂದರೆ ಸಂಪೂರ್ಣವಾಗಿ ಉತ್ತರವು ಕೊಡಬೇಕಾಗುತ್ತದೆ. ಗೊತ್ತಿಲ್ಲದೆ ಕೊಟ್ಟಿದ್ದೀನಂದರೆ ಯಾವುದೇ ಕಾರಣಕ್ಕೂ ಹೇಳೋದಕ್ಕೆ ಅವಕಾಶ ಇಲ್ಲ. ನಿಮ್ಮ ಅಕೌಂಟ್ ಡೀಟೇಲ್ ಯಾವುದೇ ಕಾರಣಕ್ಕೂ ಇನ್ನೊಬ್ಬರು यूज ಮಾಡೋದಕ್ಕೆ ಕೊಡ್ತೀರಂದ್ರೆ ಅದಕ್ಕೆ जबाबदारी ನೀವೇ ಆಗ್ತೀರಿ. सायबर फसवणुकीस मदत केल्यास कायदेशीर कारवाईला सामोरे जावेल असा इशाराही पोलीस अधीक्षकांनी दिला. विनोद कोलकार, KMM मराठी, बेळगाव. Amarcon collection में आओ, नई वैरायटी यहाँ पाओ, सबके लिए कपड़े हैं खास, Amarcon में खुशियाँ हैं पास, Amarcon. अमरकॉन कलेक्शन, खड़े बाजार, बेलगाम.